ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ ನಮಸ್ಕಾರ. ಎಲ್ಲರಿಗೂ ಹೊಸ ವರ್ಷದ ಪರಾಭವನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ನಾವು 12 ರಾಶಿಗಳ ಯುಗಾದಿ ಫಲವನ್ನು ನೋಡ್ತಾ ಇದ್ದೀವಿ. ಈಗ ನಾವು ನೋಡಬೇಕಾಗಿರೋದು ಕುಂಭ ಹಾಗೂ ಮೀನ ರಾಶಿಯವರ ಈ ಒಂದು ಯುಗಾದಿ ಫಲ ಹೇಗಿದೆ ಅಂತ ಸಂಕ್ಷಿಪ್ತವಾಗಿ ನೋಡಬೇಕು. ಮೊದಲಿಗೆ ಕುಂಭರಾಶಿಯನ್ನು ನೋಡಿಬಿಡೋಣ. ಕುಂಭರಾಶಿಯವರಿಗೆ ಈ ಒಂದು ಪರಾಭವ ನಾಮ ಸಂವತ್ಸರದ ಕೊಡುಗೆ ಏನಿದೆ ಅಂತ ನೋಡೋದಾದರೆ ಖಂಡಿತವಾಗಿ ಉತ್ತಮ ಫಲ ಇದೆ ಅಂತಲೇ ಹೇಳಬಹುದು. ಆದರೆ ಒಂದು ವೃತ್ತಿ ಜೀವನ, ವ್ಯಾಪಾರ ವ್ಯವಹಾರ ಇವುಗಳಲ್ಲಿ ಪರವಾಗಿಲ್ಲ. ಸ್ವಲ್ಪ ಕೌಟುಂಬಿಕ ವಿಚಾರ ತಗೊಂಡಾಗ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸ್ತೀರಾ. ಅದು ಪತಿ ಪತ್ನಿಯ ನಡುವಿನ ಒಂದು ಸಾಮರಸ್ಯದ ಕೊರತೆಯಿಂದಾಗಿ ಅಂತ ಹೇಳ್ಬೋದು. ಅದನ್ನು ನೀವು ಸರಿಪಡಿಸ್ಕೊಂಡ್ಬಿಟ್ರೆ ನಿಜವಾಗ್ಲೂ ಈ ವರ್ಷ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಈಗಾಗಲೇ ನಾನು ಹೇಳಿದಾಗೆ ವ್ಯಾಪಾರೋದ್ಯಮಿಗಳಿಗೆ ತುಂಬಾ ಚೆನ್ನಾಗಿದೆ. ಕುಂಭರಾಶಿಯ ವಿದ್ಯಾರ್ಥಿಗಳು ಅಷ್ಟೇ ತುಂಬ ಚೆನ್ನಾಗಿ ಓದ್ತೀರಾ. ನಿಮಗೆ ಶಿಕ್ಷಕರಿಂದ ಹಾಗೆಯೇ ಪೋಷಕರಿಂದ ಕೂಡ ಎಲ್ಲ ರೀತಿಯ ಪ್ರೋತ್ಸಾಹ ಸಿಗುತ್ತೆ. ನಿಮಗೆ ಕೇವಲ ಶಾಲೆಯ ಪಠ್ಯಪುಸ್ತಕಗಳ ವಿಷಯಗಳೇ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ಚೆನ್ನಾಗಿ ಭಾಗವಹಿಸ್ತೀರಾ. ಹೀಗಾಗಿ ಒಳ್ಳೆಯ ಹೆಸರನ್ನು ತಗೊಳ್ತೀರಾ. ನಿಮ್ಮ ಪ್ರತಿಭೆಗೆ ತಕ್ಕಂತಹ ವೇದಿಕೆಗಳು ಕೂಡ ನಿಮಗೆ ಸಿಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೂ ಪರವಾಗಿಲ್ಲ, ಚೆನ್ನಾಗಿದೆ. ಆದರೆ ಒಂದೇನೆಂದರೆ ಕುಂಭರಾಶಿಯವರಿಗೆ ಈ ವರ್ಷ ಸ್ವಲ್ಪ ಮನೆಯಲ್ಲಿ ಒಬ್ಬರಲ್ಲ ಒಬ್ಬರಿಗೆ ಏನಾದರೂ ಒಂದು ತೊಂದರೆ ಆಗ್ತಕ್ಕಂಥದ್ದು ಅಥವಾ ಆರೋಗ್ಯದಲ್ಲಿ ದಿಢೀರಂಥ ಏರುಪೇರು ಆಗ್ತಕ್ಕಂಥದ್ದು, ಇದೆಲ್ಲವುಗಳಿಂದ ಏನಾಗುತ್ತೆ ಅಂದರೆ ನಿಮಗೆ ಒಂದು ರೀತಿ ಭಯ ಅಂತಕ್ಕಂಥದ್ದು ಉಂಟಾಗತ್ತೆ. ಏನಾದರೂ ಮಾಡಿಸ್ಬಿಟ್ಟಿದ್ದಾರಾ, ಯಾರಾದರೂ ನಮಗೇನಾದರೂ ಮಾಡಿಸ್ಬಿಟ್ಟಿದ್ದಾರಾ, ನನಗೇನಾದರೂ ಆಗೋಗಿದೆಯಾ, ಈ ರೀತಿಯೆಲ್ಲ ನೀವು ಯೋಚನೆಗಳನ್ನು ಮಾಡ್ತೀರಾ. ಜೊತೆಗೆ ಅಷ್ಟೇ ಅಲ್ಲ, ನೀವು ಯಾವುದಾದ್ರೂ ಒಂದು ಸಭೆ ಸಮಾರಂಭಕ್ಕೆ ಹೋಗಿ ಬಂದ ಮೇಲೆ ತುಂಬ ಸುಸ್ತಾಗೋದು ಅಥವಾ ಈ ದೃಷ್ಟಿ ಆದ ಹಾಗಾಗೋದು, ಈ ರೀತಿ ಎಲ್ಲ ಆಗುತ್ತೆ. ಇದು ಕೂಡ ನಿಮಗೆ ಸಾಕಷ್ಟು ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯ ಜೊತೆಗೆ ಈ ರೀತಿ ಅನುಮಾನಗಳು, ನಾನು ಮೊದಲೇ ಹೇಳಿದಾಗೆ ಯಾರೋ ಏನೋ ನನಗೆ ಮಾಡಿಸ್ಬಿಟ್ಟಿದ್ದಾರೆ, ಆ ರೀತಿಯಲ್ಲಿ ತೊಂದರೆಗಳು ಏನೋ ಮಾಡಿಬಿಟ್ಟಿದ್ದಾರೆ ಅನ್ನೋ ಥರ ಭಯ ಆಗುತ್ತೆ ನಿಮಗೆ. ಜೊತೆಗೆ ನೀವು ಆದಷ್ಟು ನಡೆಯುವಾಗ, ಅಂದರೆ ಎಲ್ಲಾದರೂ ವಾಕ್ ಹೋಗುವಾಗ ಅಥವಾ ನಡ್ಕೊಂಡು ಎಲ್ಲಾದರೂ ಹೋಗ್ತಾ ಇರಬೇಕಾದ್ರೆ ಅದೇ 3 ದಾರಿ 4 ದಾರಿ ಸೇರ್ತಕ್ಕಂತಹ ಸ್ಥಳಗಳು, ಇಂಥ ಕಡೆ ಎಲ್ಲ ಸ್ವಲ್ಪ ಜೋಪಾನವಾಗಿರಿ. ಅಲ್ಲಿ ಯಾರಾದರೂ ಏನಾದರೂ ಹೀಗೆ ಅವ್ರದ್ದು ಏನೋ ಕಳ್ಕೊಳ್ಳೋದಕ್ಕೆ ಅವರೇನೋ ಮಾಡಿದರೆ ಅದನ್ನು ದಾಟೋದಕ್ಕೆಲ್ಲ ಹೋಗಬೇಡಿ. ಅದರಿಂದ ಕೂಡ ಏನಾದರೂ ಸ್ವಲ್ಪ ತೊಂದರೆ ತಾಪತ್ರೆಗಳು ಬರ್ತಕ್ಕಂಥದ್ದು ಆಗಿಬಿಡತ್ತೆ. ಹಾಗಾಗಿ ಅದ್ರ ಬಗ್ಗೆ ಕೂಡ ನೀವು ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಆವಾಗ ನಿಮಗೆ ಜಾಸ್ತಿ ನೀವು ಈ ರೀತಿ ನನಗೇನೋ ಆಗಿಬಿಟ್ಟಿದೆ, ಯಾರೋ ಮಾಡಿಸ್ಬಿಟ್ಟಿದ್ದಾರೆ, ಹಾಗೆ ಹೀಗೆ ಅಂತಕ್ಕಂತಹ ಅನುಮಾನಗಳು ಬರೋದು ನಿಲ್ಲುತ್ತೆ ಅಂತ ನಾವು ಹೇಳ್ಬೋದು. ಇನ್ನು ವಾಹನ ವಿಚಾರ ತಗೊಂಡಾಗ ಆಗಲೂ ಕೂಡ ನಿಮಗೆ ವಾಹನ ಚಾಲನೆಯಲ್ಲಿ ನೀವು ಜಾಗ್ರತೆಯಿಂದ ಇರಬೇಕಾಗತ್ತೆ. ಯಾಕೆಂದರೆ ಆಗಾಗ್ಗೆ ಸಣ್ಣ ಪುಟ್ಟ ಅಪಘಾತಗಳು ಆಗ್ತಕ್ಕಂಥದ್ದು ಆಗುತ್ತೆ. ಹೀಗಾಗಿ ನೀವು ಯಾವಾಗಲೂ ವಾಹನವನ್ನು ಹತ್ತೋಕ್ಕೆ ಮೊದಲು ನಿಮ್ಮ ಮನೆ ದೇವರನ್ನು, ಹಾಗೆಯೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮಗೆ, ಆದಷ್ಟು ಭೂವರ ಸ್ವಾಮಿ ಓಂ ಶ್ರೀ ಭೂವರ ಸ್ವಾಮಿನೇ ನಮಃ ಅಂತ ಹೇಳ್ಕೊಳ್ಳಿ. ಹಾಗೆಯೇ ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಲಾಯ ಚ ವಿಷ್ಣುವಾಹನ ನಮಸ್ತುಭ್ಯಂ ಪಕ್ಷಿರಾಜಾಯತೇ ನಮಃ ಅಂತ ಗರುಡನ ಸ್ಮರಣೆಯನ್ನು ಕೂಡ ಮಾಡ್ಕೊಳ್ಳಿ. ಇದರಿಂದ ಆದಷ್ಟು ನಿಮಗೆ ಅಪಘಾತಗಳಿಂದ ನೀವು ಜಾಸ್ತಿ ತೊಂದರೆಗೆ ಒಳಗಾಗದಿಲ್ಲ ಪಾರಾಗುವ ಸಾಧ್ಯತೆಗಳು ಜಾಸ್ತಿ, 99% ಬಂದುಬಿಡುತ್ತೆ. ಅದನ್ನು ಮಾಡ್ಕೊಳ್ಳಿ. ಜೊತೆಗೆ ಇನ್ನು ಯಾರೆಲ್ಲ ವ್ಯಾಪಾರಸ್ಥರಿದ್ದೀರಾ ಅವರೆಲ್ಲರೂ ಕೂಡ ಲಾಭ ಅಂತಕ್ಕಂಥದ್ದು ತುಂಬಾ ಚೆನ್ನಾಗಿದೆ. ಒಳ್ಳೆಯ ಲಾಭ ಬರುತ್ತೆ. ಅದರಿಂದ ನೀವು ನಿಮಗೆ ಬೇಕಾದಂತಹ ಎಲ್ಲ ಒಂದು ಐಷಾರಾಮಿ ವಸ್ತುಗಳನ್ನು ಅಥವಾ ನಿಮ್ಮ ಅತ್ಯಂತ ಅಗತ್ಯವಾದಂತಹ ಅತ್ಯಂತ ಅಗತ್ಯವಾದದ್ದು ಮನೆ, ಸೈಟು, ಈ ಮನೆ ಬೇಕೇ ಬೇಕಲ್ಲ, ನಮ್ಮ ಸೂರು ಅನ್ನೋದೊಂದು ಬೇಕೇ ಬೇಕಲ್ವಾ, ಆ ಸೂರು ಮಾಡ್ಕೊಳ್ತಕ್ಕಂಥದ್ದು ಇರಬಹುದು, ಅಥವಾ ಆ ಸೂರು ಮಾಡ್ಕೊಳ್ಳಿಕ್ಕೆ ಬೇಕಾದಂತಹ ನಿವೇಶನ ಖರೀದಿ ಇರಬಹುದು. ಇದೆಲ್ಲವನ್ನು ಕೂಡ ನೀವು ಮಾಡ್ಕೊಳ್ತೀರಾ. ಇದರಿಂದ ನಿಮಗೆ ಬಹಳನೇ ಅನುಕೂಲ ಆಗುತ್ತೆ. ಈ ಒಂದು ಪರಾಭವ ನಾಮ ಸಂವತ್ಸರ ನಿಮಗೆ ತುಂಬಾ ಅನುಕೂಲ ಮಾಡಿಕೊಡುತ್ತೆ ಅಂತ ಕೂಡ ನಾವು ಹೇಳಬಹುದು. ಅರ್ಥ ಆಯ್ತಾ? ಮತ್ತು ಅಕಸ್ಮಾತ್ ನಿಮ್ಗೆ ಏನಾದ್ರು ತುಂಬ ತೊಂದರೆ ಆಗ್ತಾ ಇದೆ ಅಂತ ಅನಿಸಿದ್ರೆ ನೀವು ಪರಿಹಾರವಾಗಿ
ದುರ್ಗಾ ಸೂಕ್ತವನ್ನು ಹೇಳ್ಕೊಳ್ಳಿ. ಓಂ ಜಾತವೇದಸೆ ಸುನವಾಮಸೋ ಮಮರಾತಿ ಯತೋ ನಿದಹಾತಿ ವೇದಃ ಸನಃ ಪರಿಷದತಿ ದುರ್ಗಾಣಿ ವಿಶ್ವ ಅಂತ ಬರುತ್ತೆ. ಅದನ್ನು ಹೇಳ್ಕೊಳ್ತಾ ಹೋಗಿ ಅಥವಾ ಕೇಳ್ತಾ ಬನ್ನಿ, ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಅಥವಾ ನೀವು ಬಜರಂಗ ಬಾಣವನ್ನು ಕೂಡ ಕೇಳಬಹುದು, ಇದರಿಂದ ಕೂಡ ನಿಮಗೆ ಒಳ್ಳೆಯದಾಗತ್ತೆ. ಮತ್ತು ಹುಣ್ಣಿಮೆ, ಅಮಾವಾಸ್ಯೆ ಇಂಥ ದಿನಗಳಲ್ಲಿ ಆದಷ್ಟು ನೀವು ಒಬ್ಬೊಬ್ಬರೇ ಎಲ್ಲೂ ದೂರ ದೂರ ಓಡಾಡೋಕ್ಕೆ ಹೋಗಬೇಡಿ ಅಂತ ನಾನು ಕೂಡ ಹೇಳ್ಕೊಳ್ತಾ, ನೀವು ಕೂಡ ಬೇವು ಬೆಲ್ಲವನ್ನು ಸೇವನೆ ಮಾಡುವಾಗ ಶತಾಯುರ್ ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ ಇದನ್ನು ಹೇಳ್ಕೊಳ್ಳಿ. ತುಂಬಾ ಒಳ್ಳೆಯದಾಗತ್ತೆ ನಿಮಗೆ. ಎಲ್ಲ ರೀತಿಯಲ್ಲಿ ನಿಮಗೆ ಆರೋಗ್ಯವನ್ನು, ಸಂಪತ್ತನ್ನು ಈ ಒಂದು ಹೊಸ ಸಂವತ್ಸರ ತಂದು ಕೊಡುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಕುಂಭರಾಶಿ ಎಲ್ಲರಿಗೂ ಒಳ್ಳೆಯದಾಗಲಿ. ಈಗ ನಾವು ಮೀನರಾಶಿಯ ಕಡೆಗೆ ಗಮನವನ್ನು ಹರಿಸ್ಬಿಡೋಣ. ಎಲ್ಲಕ್ಕಿಂತ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಹೇಗಿದೆ ಈ ಒಂದು ಪರಾಭವ ನಾಮ ಸಂವತ್ಸರ ಅಂತ ಹೇಳಿದಾಗ, ಪರವಾಗಿಲ್ಲ. ನಿಮಗೆ ಒಂದು ಯಾರಾದರೂ ವಿದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಈ ಒಂದು ಸಂವತ್ಸರದಲ್ಲಿ ಅಂತ ಇದ್ದರೆ ನಿಮಗೆ ಖಂಡಿತ ಒಳ್ಳೆಯದಾಗತ್ತೆ. ನಿಮ್ಮ ವಿದೇಶ ಪ್ರಯಾಣಕ್ಕೆ ಒಳ್ಳೆಯ ಸಮಯ ಇದು ಅಂತ ಕೂಡ ಹೇಳಬಹುದು. ಅವಕಾಶ ಸಿಕ್ಕರೆ ನೀವು ಅದನ್ನು ಉಪಯೋಗಿಸ್ಕೊಳ್ಬೇಕಾಗತ್ತೆ. ಇನ್ನು ನಿಮಗೇನಂದರೆ ಆದಾಯ ತುಂಬಾ ಚೆನ್ನಾಗಿದೆ. ನೀವೆಲ್ಲಿ ಕೆಲಸ ಮಾಡೋ ಕಡೆ ನಿಮಗೆ ಒಳ್ಳೆಯ ಒಂದು ಉದ್ಯೋಗದಲ್ಲಿ ಒಂದು ಸ್ಥಿರತೆ ಅಂತಕ್ಕಂಥದ್ದು ಮತ್ತು ಗೌರವ ಇದೆಲ್ಲವೂ ಕೂಡ ಹೆಚ್ಚಳ ಆಗ್ತಕ್ಕಂಥದ್ದು ನಿಮಗೆ ಆಗುತ್ತೆ. ವ್ಯಾಪಾರಗಳಲ್ಲಿ ಉದ್ಯೋಗಿಗಳಿಗೆ ಎಲ್ಲರಿಗೂ ಕೂಡ ಒಳ್ಳೆಯದು ಆಗುತ್ತೆ ನಿಮಗೆ. ಆದರೆ ಒಂದು ಏನಪ್ಪ ಅಂತಂದರೆ ದಿಢೀರಂತ ಏನಾದರೂ ಖರ್ಚು ಬರ್ತಕ್ಕಂಥದ್ದಾಗ್ಬೋದು. ಹಾಗಾಗಿ ಅದಕ್ಕೋಸ್ಕರ ನೀವು ಹಣವನ್ನು ಸ್ವಲ್ಪ ಇಟ್ಕೊಳ್ಳೇಬೇಕಾಗತ್ತೆ. ಯಾಕೆಂದರೆ ನಿಮಗೆ ಆದಾಯ ಕೂಡ ಚೆನ್ನಾಗಿರೋದ್ರಿಂದ ಸ್ವಲ್ಪ ಉಳಿತಾಯವನ್ನು ಮಾಡ್ಕೊಳ್ಳಿ. ಈ ಥರ ದಿಢೀರಂತ ಏನಾದರೂ ಅನಿರೀಕ್ಷಿತ ಖರ್ಚು ವೆಚ್ಚಗಳು ಬರ್ತಕ್ಕಂಥದ್ದಾಗುತ್ತೆ. ಅದಕ್ಕಾಗಿ ನೀವು ದುಡ್ಡನ್ನು ಇಟ್ಕೊಳ್ಬೇಕಾಗತ್ತೆ. ಮತ್ತು ಎಲ್ಲರಿಗೂ ಭವಿಷ್ಯದ ಒಂದು ಚಿಂತೆ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ನೀವು ಅತಿಯಾಗಿ ಚಿಂತೆ ಮಾಡೋದ್ರಿಂದ ನಿಮಗೆ ಮಾನಸಿಕವಾಗಿ ಕೂಡ ತುಂಬಾ ಒತ್ತಡಗಳಿಗೆ ನೀವು ಒಳಗಾಗಿಬಿಡ್ತೀರಾ. ಹಾಗಾಗಿ ಜೋಪಾನ. ತಪ್ಪು ತಿಳಿವಳಿಕೆಗಳಿಗೆ ಯಾವತ್ತೂ ಅವಕಾಶವನ್ನು ಪಡ್ಕೊಳ್ಬೇಡಿ. ಆಯಿತಾ? ಅನುಮಾನಗಳಿಗೆ ಆಸ್ಪದವನ್ನು ಕೊಡಬೇಡಿ. ಯಾವುದನ್ನು ಕೂಡ ಒಂದು ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಪರಿಶೀಲನೆ ಮಾಡಿ ನಂತರ ನೀವು ನಿರ್ಧಾರಕ್ಕೆ ಬರಬೇಕೇ ಹೊರತು ಸಣ್ಣ ಪುಟ್ಟದಕ್ಕೆಲ್ಲ ಗಾಬರಿ ಮಾಡ್ಕೊಳ್ತಕ್ಕಂಥದ್ದು, ತಪ್ಪು ತಿಳುವಳಿಕೆ, ಭ್ರಮೆಗೆ ಒಳಗಾಗ್ತಕ್ಕಂಥದ್ದು, ಅದಕ್ಕೆ ಅವಕಾಶವನ್ನು ಕೊಡಬಾರ್ದು. ಹಾಗೆಯೇ ಯಾವುದೇ ಒಂದು ಪ್ರಮುಖ ವಿಚಾರಗಳಿದ್ದಲ್ಲಿ ಅದಕ್ಕೆ ನೀವೇನು ಮಾಡಬೇಕಂದ್ರೆ, ನಿಮ್ಮ ಹಿತೈಷಿಗಳು ಅಥವಾ ನಿಮ್ಮ ಜೀವನ ಸಂಗಾತಿ, ಬಾಳ ಸಂಗಾತಿ ಯಾರಿರ್ತಾರೆ ಅವರ ಅಭಿಪ್ರಾಯಕ್ಕೂ ಕೂಡ ಮನ್ನಣೆಯನ್ನು ಕೊಡಬೇಕಾಗತ್ತೆ. ಅವರ ಅಭಿಪ್ರಾಯ ಏನಿದೆ ಅದನ್ನು ಕೂಡ ನೀವು ಕೇಳಿಕೊಂಡು ಆಮೇಲೆ ನೀವು ಒಂದು ಸೂಕ್ತ ನಿರ್ಧಾರಕ್ಕೆ ಬರಬೇಕಾಗತ್ತೆ. ಯಾವತ್ತೂ ಕೂಡ ನಿಮ್ಮ ಬಾಳ ಸಂಗಾತಿಯನ್ನು ನೀವು ಬಿಟ್ಕೊಡ್ಲಿಕ್ಕೆ ಹೋಗಬಾರ್ದು. ಅರ್ಥ ಆಯ್ತಾ? ಮತ್ತು ಅವಿವಾಹಿತರಿಗೆ ಈ ವರ್ಷ ಕಂಕಣ ಬಲ ಖಂಡಿತ ಇದೆ. ಮೀನರಾಶಿಯ ಅವಿವಾಹಿತರಿಗೆ ಅಂತ ಹೇಳ್ಬೋದು. ಹಾಗೆಯೇ ನಿರುದ್ಯೋಗಿಗಳಿಗೆ ಕೂಡ ಸಾಕಷ್ಟು ಸವಾಲಿದೆ. ಬೇರೆ ವ್ಯಾಪಾರಸ್ಥರಿಗೂ ಕೂಡ ಒಳ್ಳೆಯ ಬೇರೆ ಬೇರೆ ರೀತಿಯ ಸವಾಲುಗಳು ಎದುರಾಗುತ್ತೆ. ಆದರೆ ಅದೆಲ್ಲವನ್ನು ನೀವು ಎದುರಿಸ್ಕೊಂಡು ಮುಂದೆ ಹೋಗಬೇಕಾಗತ್ತೆ. ಮತ್ತು ಆರೋಗ್ಯ ಹಾಗೆಯೇ ಒಂದು ಜವಾಬ್ದಾರಿಗಳ ನಿರ್ವಹಣೆ ಇವೆರಡನ್ನೂ ಕೂಡ ನೀವು ಒಂದು ರೀತಿ ಸಮತೋಲನವನ್ನಾಗಿ ತೆಗೆದುಕೊಂಡು ನೀವು ಮುಂದೆ ಹೋಗಬೇಕಾಗತ್ತೆ. ಆವಾಗಲೇ ನಿಮಗೆ ಒಂದು ಬದುಕಿನ ಬಂಡಿ ಸುಗಮವಾಗಿ ಸಾಗಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ನಿಮಗೇನು ವೃತ್ತಿಯಲ್ಲಿ ಯಶಸ್ಸು ಆಗುತ್ತೆ ಖಂಡಿತ, ಅದನ್ನು ಆವಾಗಲೇ ಹೇಳಿದೆ ನಿಮಗೆ. ಮತ್ತು ನಿಮ್ಮ ಪ್ರತಿಭೆಯ ಒಂದು ಅನಾವರಣ ಕೂಡ ಆಗುತ್ತೆ. ಯಾರಾದರೂ ಕಲಾವಿದರಿದ್ದರೆ ಅವರಿಗೂ ಕೂಡ ಅವರ ಒಂದು ಪ್ರತಿಭೆಯ ಅನಾವರಣ ಆಗಲಿಕ್ಕೆ ವೇದಿಕೆ ಸಿಗುತ್ತೆ. ಮತ್ತು ಈಗ ಉದ್ಯೋಗ ಅಂತಂದಾಗ ಕೂಡ ಅಲ್ಲಿ ಕೂಡ ನಿಮ್ಮ ಸ್ಕಿಲ್ಸನ್ನು ನೀವು ತೋರಿಸಲೇಬೇಕಾಗತ್ತಲ್ವ, ಅದಕ್ಕೂ ಕೂಡ ನಿಮಗೆ ಅವಕಾಶಗಳು ಖಂಡಿತ ಇರುತ್ತೆ. ಮತ್ತು ಆರೋಗ್ಯವನ್ನು ಕೂಡ ನೀವು ಖಂಡಿತವಾಗಿ ನೋಡಿಕೊಳ್ಳೇಬೇಕು. ಆರೋಗ್ಯಕ್ಕಾಗಿ ನೀವೇನು ಮಾಡಬೇಕು, ಧ್ಯಾನ, ಪ್ರಾಣಾಯಾಮ ಇಂಥದ್ದೆಲ್ಲ ನಿಮಗೆ ಬೇಕೇ ಬೇಕು. ಜೊತೆಗೆ ಸ್ನಾನ ಮಾಡ್ತಕ್ಕಂತಹ ನೀರಿಗೆ ಸ್ವಲ್ಪ ಹಾಲನ್ನು ಹಾಕಿಕೊಂಡು ಸ್ನಾನವನ್ನು ಮಾಡಿ. ಹಾಗೆಯೇ ಹುಣ್ಣಿಮೆ ಚಂದ್ರನ ದರ್ಶನವನ್ನು ತಗೊಳ್ಳಿ. ಇದರಿಂದ ಕೂಡ ನಿಮಗೆ ಒಂದು ಸ್ವಲ್ಪ ಮಾನಸಿಕವಾಗಿ ದೈಹಿಕವಾಗಿ ಬರ್ತಕ್ಕಂತಹ ಮಾನಸಿಕವಾದದ್ದೇ ಜಾಸ್ತಿ ಇರೋದ್ರಿಂದ ಅದು ನಿಮಗೆ ನಿವಾರಣೆ ಆಗ್ತಕ್ಕಂತಹ ಸಾಧ್ಯತೆಗಳು ಒಂದು 99% ಇರುತ್ತೆ. ಹೀಗಾಗಿ ಅದನ್ನು ನೀವು ಅನುಸರಿಸ್ಕೊಳ್ಳಿ ಅಂತ ಹೇಳ್ತಾ, ಇದಿಷ್ಟೂ ಮೀನರಾಶಿಯವರ ಒಂದು ಯುಗಾದಿ ಫಲ, ಸಂಕ್ಷಿಪ್ತ ಯುಗಾದಿ ಫಲ ಆಗಿತ್ತು.
ಅಂತ ಹೇಳ್ತಾ, ನೀವು ಕೂಡ ಅಷ್ಟೇ ಬೇವು ಬೆಲ್ಲ ಸೇವನೆ ಮಾಡುವಾಗ ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ, ಈ ಒಂದು ಮಂತ್ರವನ್ನು ಹೇಳಿಕೊಂಡು ಬೇವು ಬೆಲ್ಲವನ್ನು ಸೇವನೆ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಕುಂಭ ಹಾಗೂ ಮೀನರಾಶಿಯ ಎಲ್ಲ ವೀಕ್ಷಕರಿಗೂ ಕೂಡ ಒಳಿತಾಗಲಿ. ಎಲ್ಲವೂ ಸನ್ಮಂಗಳವಾಗಲಿ. ಮನೆಯಲ್ಲಿ ಸದಾಕಾಲ ಶುಭ ಕಾರ್ಯಗಳು, ಮಂಗಳ ಕಾರ್ಯಗಳು ನಡೀಲಿ. ಹಾಗೆಯೇ ಉದ್ಯೋಗ ವ್ಯಾಪಾರ ಎಲ್ಲದರಲ್ಲೂ ಕೂಡ ಪ್ರಗತಿಯಾಗಲಿ, ಉನ್ನತಿಯನ್ನು ಸಾಧಿಸಲಿ ಅಂತ ಕೇಳ್ಕೊಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಸರ್ವಂ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣ ಅರ್ಪಣಮಸ್ತು.